ಹಾಯ್ ಸ್ನೇಹಿತರೆ, ನಿಮ್ಗೆ ಗೊತ್ತಾ ಕಪ್ಪು ರಂಧ್ರ ಅಥವಾ ಬ್ಲ್ಯಾಕ್ ಹೋಲ್ ಅಂದರೆ ಹೇಗೆ, ಅದು ಹೇಗೆ ಉತ್ಪತ್ತಿ ಆಗುತ್ತೆ ಅಂತ, ಅದು ಹೇಗೆ ಆಕಾಶದಲ್ಲಿ ರೆಡಿ ಆಗುತ್ತೆ ಅಂತ, ಅಥವಾ ಅದು ಹೇಗೆ ಸೃಷ್ಟಿಯಾಗುತ್ತೆ ಅಂತ ನಿಮ್ಗೆ ಗೊತ್ತಿರಲಿ. ಬ್ರಹ್ಮಾಂಡದಲ್ಲಿ ದೊಡ್ಡ ದೊಡ್ಡ ನಕ್ಷತ್ರಗಳಿದ್ದಾವೆ. ಸಿಕ್ಕಾಪಟ್ಟೆ ದೊಡ್ಡ ನಕ್ಷತ್ರಗಳು. ಅವರ ಆಯುಷು ಅಂದರೆ ಅವರ ಆ ನಕ್ಷತ್ರಗಳ ಆಯಸ್ಸು ಮುಗಿದ ಮೇಲೆ, ಅಂದರೆ ಅದರ ಜೀವಿತಾವಧಿ ಮುಗಿದ ಮೇಲೆ ಅದು ಒಂದು ಆ ಗುರುತ್ವಾಕರ್ಷಣೆಗೆ ಅಂದರೆ ಗ್ರಾವಿಟೇಷನಲ್ ಫೋರ್ಸ್ಗೆ ಒಳಪಡುತ್ತೆ. ಆವಾಗ ಆ ಬಾಲ್ ಅಂದರೆ ಫುಟ್ಬಾಲ್ನ ಹವಾ ತೆಗೆದ್ರೆ ಯಾವ ರೀತಿ ಅಂದರೆ ಮುದುಡಿ ಆಗುತ್ತೋ ಅದೇ ರೀತಿ ಸಂಕುಚಿತಗೊಳ್ಳುತ್ತೆ ಆಕಾಶದಲ್ಲಿರುವ ದೊಡ್ಡ ದೊಡ್ಡ ನಕ್ಷತ್ರಗಳು. ಆವಾಗ ಆ ಬ್ಲ್ಯಾಕ್ ಹೋಲ್ಗಳು ಸೃಷ್ಟಿಯಾಗುತ್ತೆ. ಆ ಬ್ಲ್ಯಾಕ್ ಹೋಲ್ನ ಇನ್ನೊಂದು ವಿಶೇಷತೆ ಗೊತ್ತಾ, ಅದರ ಗ್ರಾವಿಟೇಷನ್ ಫೋರ್ಸ್ ಇಷ್ಟೊಂದು ಹೆವಿ ಆಗಿರುತ್ತೆ ಅಂತಂದರೆ ಅದರಿಂದ ಬೆಳಕು ಕೂಡ ಆಚೆ ತಪ್ಪಿಸ್ಕೊಂಡು ಬರೋದಕ್ಕಾಗಲ್ಲ. ಮನುಷ್ಯ ಬಿಡಿ, ಮನುಷ್ಯ ಅಲ್ಲ, ಯಾವುದೋ ಒಂದು ಉಲ್ಕಾಪಿಂಡನೋ ಅಥವಾ ಇನ್ನೇನೋ ಅದರ ಸಂಪರ್ಕಕ್ಕೆ ಹೋದರೆ ಅದು ತಪ್ಪಿಸ್ಕೊಂಡು ಬರೋದಕ್ಕೆ ಆಗೋದೇ ಇಲ್ಲ. ಅದು ಅಲ್ಲದೆ ಆ ಗುರುತ್ವಾಕರ್ಷಣೆ ಅಂದರೆ ಗ್ರಾವಿಟೇಷನಲ್ ಫೋರ್ಸಿಂದ ಎಳ್ಕೊಂಡ ತಕ್ಷಣವೇ ಛಿದ್ರವಾಗೋಗ್ಬಿಡುತ್ತೆ ಒಳಗಡೆ. ಬ್ಲ್ಯಾಕ್ ಹೋಲ್ ಒಳಗಡೆ ಯಾವುದೇ ವಸ್ತು ಹೋದ್ರೂ ಕೂಡ ಛಿದ್ರವಾಗುತ್ತೆ. ಯಾಕಂದರೆ ಅಷ್ಟೊಂದು ಸಿಕ್ಕಾಪಟ್ಟೆ ಗ್ರಾವಿಟೇಷನಲ್ ಫೋರ್ಸ್ ಆ ಬ್ಲ್ಯಾಕ್ ಹೋಲ್ಗಳಿರುತ್ತೆ. ಫ್ಯಾಕ್ಟ್ ನಂಬರ್ 9, ನಿಮ್ಗೆ ಗೊತ್ತಿದೆಯಾ ಕ್ರಿಸ್ಪರ್ ಜೀನ್ ಅಂತ ಒಂದು ಟ್ರೀಟ್ಮೆಂಟ್ ಇದೆ. ಕ್ರಿಸ್ಪರ್ ಜೀನ್ ನೆನ್ಪಿಟ್ಕೊಳ್ಳಿ, ಕ್ರಿಸ್ಪರ್ ಜೀನ್ ಅಂತಂದರೆ ನಮ್ಮ DNA ಮ್ಯಾನಿಪುಲೇಟ್ ಮಾಡುವಂಥ ಟ್ರೀಟ್ಮೆಂಟ್ ಅದು. ಈಗ ಮನುಷ್ಯರ ಮೇಲೆ ಅಂತೂ ಮಾಡಲ್ಲ ಬಿಡಿ, ಮಾಡೋದು ಅದು ಕಾನೂನಿನ ಪ್ರಕಾರ ಅಪರಾಧ. ಬಟ್ ಹೊಟ್ಟೆ ಒಳಗಡೆ ಪಾಪು ಇರುತ್ತಲ್ಲ, ಈಗ ಯಾವುದೋ ಜೆನೆಟಿಕಲ್ ಡಿಸಾರ್ಡರ್ ಅಂತಂದರೆ ಮನುಷ್ಯನ ತಾಯಿಯಿಂದನೋ ಅಥವಾ ತಂದೆಯಿಂದನೋ ಅಥವಾ ಅವರ ವಂಶಜರಿಂದನೋ ಏನೋ ಒಂದು ಜೆನೆಟಿಕ್ ಡಿಸಾರ್ಡರ್, ಅದು ಹೊಟ್ಟೆಲಿರುವ ಗರ್ಭದಲ್ಲಿರುವ ಕೂಸು ಅಂದರೆ ಆ ಗರ್ಭದಲ್ಲಿರುವ ಪಾಪು, ಅದಕ್ಕೇನಾದರೂ ಇದ್ದರೆ ಆ ಪಾಪುವಿನ ಜೀನ್ಸ್ನ ಎಡಿಟ್ ಮಾಡ್ತಾರೆ. ಎಡಿಟ್ ಅಂತಂದರೆ ಏನೋ ಒಂದು ಅದರಲ್ಲಿ ವ್ಯತ್ಯಾಸಗಳಿದ್ರೆ ಅಥವಾ ಅದರಲ್ಲಿ ಮುಂದೆ ಏನಾದರೂ ಒಂದು ರೋಗ ರುಜಿನಗಳು ಅಥವಾ ಏನೋ ಒಂದು ಮಾರಣಾಂತಿಕ ಕಾಯಿಲೆ ಸೃಷ್ಟಿಯಾಗುತ್ತೆ ಆ ಮಗುವಿಗೆ ಅನ್ನೋದು ಗೊತ್ತಾದರೆ ಆ DNA ಮ್ಯಾನಿಪುಲೇಟ್ ಮಾಡ್ತಾರೆ. ಬಟ್ ಇನ್ನೊಂದು, ಇದನ್ನು ಈ ಕ್ರಿಸ್ಪರ್ ಜೀನ್ಸ್ ಅನ್ನುವಂಥದ್ದು ನಮ್ಮ ಬೆಳೆಗಳು, ಲೈಕ್ ನಾವು ಹೊಲದಲ್ಲಿ ಬೆಳೆಯುವಂಥ ಫಸಲುಗಳಿರ್ಬೋದು ಅಥವಾ ನಾವು ಗದ್ದೆಯಲ್ಲಿ ಬೆಳೆಯುವಂಥ ಹಣ್ಣಿನ ಅಂದರೆ ಫಲ ಅಥವಾ ಹಣ್ಣಿನ ಗಿಡಗಳು, ಅವುಗಳ ಜೀನ್ಸ್ನ ಅಂದರೆ DNAಸನ್ನ ಮಾನಿಪುಲೇಟ್ ಮಾಡಿ ಹೈಬ್ರಿಡ್ ತಳಿಗಳು ಅಂತ ಬರುತ್ತಲ್ಲ, ಆ ಹೈಬ್ರಿಡ್ ತಳಿಗಳ ಸೃಷ್ಟಿಸುವಲ್ಲಿ ಈ ಕ್ರಿಸ್ಪರ್ ಜೀನ್ ಅನ್ನುವಂಥದ್ದು ಕೆಲಸ ಮಾಡುತ್ತೆ. ಹೇಗೆ ಆ ಕ್ರಿಸ್ಪರ್ ಜೀನನ್ನು ಆ ತಳಿ ಅಂದರೆ ಯಾವುದೋ ಒಂದು ಗಿಡದ DNA ಸ್ವಲ್ಪ ಮ್ಯಾನಿಪುಲೇಟ್ ಮಾಡಿದರೆ, ಈಗ ಲಿಂಬೆಹಣ್ಣು ಉದಾಹರಣೆಗೆ, ಆ ಮೂಸಂಬಿನ ಹೇಗೆ ಮಾಡಿದ್ರೆ ಹಂಗಾದ್ರೆ ಲಿಂಬೆಹಣ್ಣು ಮಾದರಿ ಲಿಂಬೆಹಣ್ಣು ಜಾತಿಯೇ ಅನ್ನೋದು ಮೂಸಂಬಿ. ಹಾಗೆ ಈ ಕಿತ್ಲೆ ಹಣ್ಣು ಕೂಡ ಲಿಂಬೆಹಣ್ಣಿನ ಜಾತಿಯದೇ ಅಲ್ವಾ. ಹಾಗಾಗಿ ಅದರ DNA ಸ್ವಲ್ಪ ಮ್ಯಾನಿಪುಲೇಟ್ ಮಾಡೋದು, ಅದರಲ್ಲಿ ಕಲರ್ ಬದಲಾವಣೆಗಳಾಗುತ್ತೆ ಅಥವಾ ಆಕಾರ ಬದಲಾವಣೆ ಆಗುತ್ತೆ ಅಥವಾ ಟೇಸ್ಟ್ ಕೂಡ ಬದಲಾವಣೆ ಆಗುತ್ತೆ. ಹಾಗೆ ಎಷ್ಟೋ ನೋಡಿ ನೀವು ಆ ಲಿಂಬೆ ಹಣ್ಣಿನ ತಳಿ ಅಂತಾನೆ ತಗೊಂಡ್ರು ಅದರಲ್ಲಿ 108 ವಿಧವಾದಂಥ ಹೈಬ್ರಿಡ್ ತಳಿಗಳಿದ್ದಾವೆ. ಹಾಗೆ ಯಾವುದೇ ಒಂದು ಫಸಲು, ಇವಾಗ ನಮ್ಮ ಕಡೆ ಸಾವಯವ ಕೃಷಿ ಇದ್ದಾಗ ನಮ್ಮವರು ಬೆಳೀತಾ ಇದ್ರು ಜವಾರಿ ಬೀಜಗಳು, ಜವಾರಿ ಕಾಳುಗಳು. ಬಟ್ ಇವಾಗೆಲ್ಲಿದೆ ಹೈಬ್ರಿಡ್ ಕಾಳುಗಳು, 1ಕ್ಕೆ 8ರಷ್ಟು ಉತ್ಪಾದನೆ ಆಗುತ್ತೆ. ಹಾಗಾಗಿನೇ ಆ ಕ್ರಿಸ್ಪರ್ ಜೀನ್ ಅನ್ನುವಂಥದ್ದು ಈ DNA ಮ್ಯಾನಿಪುಲೇಟ್ ಮಾಡಿ ಇಳುವರಿನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಅಥವಾ ಮಗು ಅಥವಾ ಯಾರ್ದಾದ್ರೂ DNA ಡಿಸ್ಟರ್ಬಿಂಗ್ ಆಗಿದ್ರೆ ಅಥವಾ ಏನಾದರೂ ತೊಂದರೆಗೊಳಗಾಗಿದ್ರೆ ಅದನ್ನು ಮ್ಯಾನಿಪುಲೇಟ್ ಮಾಡಲಿಕ್ಕೆ ಬಳಸುವಂಥದ್ದು. ಫ್ಯಾಕ್ಟ್ ನಂಬರ್ 8, ವಿಶ್ವದಲ್ಲೇ ಅತಿ ಉದ್ದನೆಯ ರೈಲ್ವೆ ಸ್ಟೇಷನ್ ಯಾವುದು ಗೊತ್ತಾ? ರೈಲ್ವೆ ಪ್ಲಾಟ್ಫಾರ್ಮ್ ಯಾವುದು ಗೊತ್ತಾ? ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ, ತುಂಬ ಜನಕ್ಕೆ ಗೊತ್ತಿಲ್ಲ. ಅದು ಭಾರತದಲ್ಲೇ ಅಲ್ಲ, ಇಡೀ ವಿಶ್ವದಲ್ಲೇ. ಎಲ್ಲಿದೆ ಹಾಗಾದ್ರೆ? ಅಮೆರಿಕಾ, ಮೆಕ್ಸಿಕೋ, ನ್ಯೂಜಿಲ್ಯಾಂಡ್, ಥೈಲ್ಯಾಂಡ್, ಚೈನಾ, ಜಪಾನ್, ಜರ್ಮನ್? ನೋ. ಅದು ದೊಡ್ಡ ದೊಡ್ಡ ದೇಶಗಳ ಹೆಸರು ತಗೊಳ್ಬೇಡಿ. ಅದು ಭಾರತದಲ್ಲೇ ಇದೆ, ಅದು ನಮ್ಮ ಕರ್ನಾಟಕದಲ್ಲೇ ಇದೆ. ಅದು ನಮ್ಮ ಹುಬ್ಬಳ್ಳಿಯ ಸಿದ್ಧಾರೂಢ ರೈಲ್ವೆ ಸ್ಟೇಷನ್. 1.6 ಮೀಟರ್ ಅಂದರೆ 1 ಕಿಲೋಮೀಟರ್ ಮೇಲೆ ಪ್ಲಾಟ್ಫಾರ್ಮ್ ಇದೆ. ಅದನ್ನು ಪ್ಲಾಟ್ಫಾರ್ಮ್ನ ಕಟ್ಟೋದಕ್ಕೆ 20 ಕೋಟಿ ಖರ್ಚು ಮಾಡಿದ್ದಾರೆ. ಈಗ ಸದ್ಯದ ಲೆಂತಿಯೆಸ್ಟ್ ರೈಲ್ವೆ ಪ್ಲಾಟ್ಫಾರ್ಮ್ ಆಫ್ ದಿ ವರ್ಲ್ಡ್ ಅಂತ ಇರೋದ್ರಲ್ಲಿ ಫಸ್ಟ್ ಬರೋದು ನಮ್ಮ ಹುಬ್ಬಳ್ಳಿಯ ಸಿದ್ಧಾರೂಢ ರೈಲ್ವೆ ಸ್ಟೇಷನ್. ಫ್ಯಾಕ್ಟ್ ನಂಬರ್ 7, ನಿಮ್ಗೆ ಗೊತ್ತಿದೆ ಏನಂದರೆ, ನಾವು ಏರೋಪ್ಲೇನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀವಿ ಫ್ಲೈಟಲ್ಲಿ, ಇಲ್ಲಿಂದ ಅಮೆರಿಕಾಗೋ ಇಲ್ಲ ಮೆಕ್ಸಿಕೋಗೋ ಆಸ್ಟ್ರೇಲಿಯಾಗೋಗೋ ಇಲ್ಲ ನಾವು ಪಡಾಯ ಬೀಚ್ಗೆ ಹೋಗಿ ಏನು ಮಸಾಜಿಂಗ್ ಮಾಡ್ಕೊಂಬರ್ತೀನಂತ ಥೈಲ್ಯಾಂಡ್ಗೋ ಇಲ್ಲ ನಾವು ಜಾಬ್ಗೆ ಹೋಗ್ತಾ ಇದ್ದೀನಿ ಸೌದಿಗೋ ದುಬೈಗೋ. ಬಟ್ ನೀವು ಅಷ್ಟೇ ಹೋದರೆ ನೋ ಪ್ರಾಬ್ಲಮ್. ಬಟ್
ಕಪಲ್ಸ್ ಅಂದರೆ ಗರ್ಭಿಣಿ ಅಥವಾ ಗರ್ಭಿಣಿ ಗಂಡ ಹೆಂಡತಿ ಏನೋ ಗರ್ಭಿಣಿ ಒಬ್ಬಳೇ ಆದರೂ ಪರವಾಗಿಲ್ಲ, ಯಾರೋ ಒಬ್ಳು ತುಂಬ ಗರ್ಭಿಣಿ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಿದ್ದಾಳೆ ಅಂತಂದರೆ ಅಪ್ಪಿ ತಪ್ಪಿ ಫ್ಲೈಟಲ್ಲೇ ಹೆರಿಗೆ ಆದರೆ ಯಾವ ಏರ್ ಸ್ಪೇಸಲ್ಲಿ ಫ್ಲೈಟ್ ಇದೆ, ಯಾವ ಸ್ಪೇಸ್ ಅಂತಂದರೆ ಯಾವ ದೇಶದ ಏರ್ ಸ್ಪೇಸಲ್ಲಿ ಆ ಮಗುವನ್ನ ಜನ್ಮ ಕೊಡ್ತಾಳಲ್ಲ ಆ ದೇಶಕ್ಕೆ ಸಿಟಿಜನ್ಶಿಪ್ ಸಿಗುತ್ತೆ ಆ ಮಗುವಿಗೆ. ಇದನ್ನು ಸದ್ಯಕ್ಕೆ ನಮ್ಮ ಕೆನಡಾ ಮತ್ತು ಈಜಿಪ್ಟು, ಗ್ರೀಕು ಮತ್ತು ಕೆಲವೊಂದಿಷ್ಟು ದಕ್ಷಿಣ ಆಫ್ರಿಕಾದ ದೇಶಗಳು ಪಾಲಿಸುತ್ತೆ ಈ ಕಾನೂನನ್ನು. ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಗಂಡಸು, ಓಕೆ, ನೋ ಪ್ರಾಬ್ಲಮ್. ಯಾರೋ ಒಂದು ಹೆಣ್ಮಗಳು ನಮ್ಮ ಭಾರತದಿಂದ ಕೆನಡಾ ಇಲ್ಲ ಅಮೇರಿಕಾ ಹೋಗ್ತಿದ್ದಾರೆ ಅಂತ ಇಟ್ಕೊಳ್ಳಿ. ಬೈ ಅವಳಿಗೆ 9 months ಆಗಿದೆ, ಡೆಲಿವರಿ ಡೇಟ್ ಕೂಡ ಹತ್ತಿರ ಬಂದಿದೆ. ಬಟ್ ಗೊತ್ತಿಲ್ಲ ಅವಳಿಗೆ ಇವಾಗ ಟ್ರಾವೆಲ್ ಮಾಡಬೇಕು ಅನ್ನೋದೇ ಎಮರ್ಜೆನ್ಸಿ ಅಥವಾ ಅವಳಿಗೆ ಅದು ರಿಕ್ವೈರ್ಡ್ ಆಗಿದೆ ಅಂತಂದರೆ ಟ್ರಾವೆಲ್ ಮಾಡೋ ಟೈಮಲ್ಲಿ ಬೈ ಚಾನ್ಸ್ ಕೆನಡಾ ಏರ್ ಸ್ಪೇಸಲ್ಲಿದ್ದರೆ ಏರೋಪ್ಲೇನು ಅದರಲ್ಲಿ ಏನಾದರೂ ಅವರಿಗೆ ಡೆಲಿವರಿ ಆದರೆ ಆ ಮಗುವಿಗೆ ಕೆನಡಾ ಸಿಟಿಜನ್ಶಿಪ್ ಸಿಗುತ್ತೆ. ಯಾಕೆಂದರೆ ಇದು ಕಾನೂನು ಕೆಲ ಬೇರೆ ದೇಶಗಳು, ಬಟ್ ಭಾರತ ಇದನ್ನು ಫಾಲೋ ಮಾಡಲ್ಲ. ಯಾಕೆಂತಂದರೆ ಇದು ಭಾರತದ ಕಾನೂನಿನಲ್ಲಿ ಆಗಲಿ ಭಾರತದ ಇದರಲ್ಲಾಗಲಿ ಇಲ್ಲ. ಫ್ಯಾಕ್ಟ್ ನಂಬರ್ 6, ನಿಮ್ಗೆ ಗೊತ್ತಿರ್ಬೋದು ತುಂಬ ಜನಕ್ಕೆ, ಈ ಮಗು ಹೊಟ್ಟೆಲಿದ್ದಾಗ ಹೇಗೆ ಉಸಿರಾಡುತ್ತೆ? ಡು ಯು ನೋ ಹೇಗೆ ಹೌ ಇಟ್ಸ್ ಬ್ರೀತಿಂಗ್ ಇನ್ ದ ಸ್ಟಮಕ್? ಅಂದರೆ ಗರ್ಭಕೋಶದಲ್ಲಿದ್ದಾಗ ಮಗು ಹೇಗೆ ಉಸಿರಾಡುತ್ತೆ? ಈ ಪ್ರಶ್ನೆ ತುಂಬ ಜನ ಕೇಳ್ತಿರ್ತಾರೆ. ಮಗು ಈಗ ಉಸಿರಾಟಕ್ಕೆ ಜೀವ ವಾಯು, ಆಮ್ಲಜನಕ, ಜೀವ ಜಲ, ನೀರು, ಹಾಗೆ ಮಗುವಿಗೂ ಉಸಿರಾಡೋದಕ್ಕೆ ಗಾಳಿ ಬೇಕಲ್ಲ. ತಾಯಿ ಹೊಟ್ಟೆಲಿ ಗಾಳಿ ಸಿಗುತ್ತಾ? ನೋ 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 ಅಲ್ಲಿ ಆಕ್ಸಿಜನ್ ಸಿಗಲ್ಲ. ಬಟ್ ತಾಯಿಯ ಹೊಟ್ಟೆಯಲ್ಲಿ ಅಂದರೆ ಮಗುವಿನ ಕರುಳಿನ ಜೊತೆ ಇರುತ್ತಲ್ಲ, ತಾಯಿಯ ಬ್ಲಡ್ ಸೆಲ್ಸು ಮಗುವಿನ ಒಳಗಡೆ ಹೋಗುವಾಗ ಬ್ಲಡ್ ಜೊತೆಗೆ ಆಕ್ಸಿಜನ್ ಕೂಡ ಸಪ್ಲೈ ಆಗ್ತಾ ಇರುತ್ತೆ. ಹಾಗಾಗಿನೇ ಮತ್ತು ಮಗು ಹೊಟ್ಟೆಲಿದ್ದಾಗ ಅದರ ಶ್ವಾಸಕೋಶದ ಮೇಲೆ ಲಿಕ್ವಿಡ್ ಅಂದರೆ ಫ್ಲೂಯಿಡ್ ತುಂಬಿಕೊಂಡಿರುತ್ತೆ. ಬಟ್ ಯಾವಾಗ ಮಗು ಆಚೆ ಬರುತ್ತೋ ಮೊದಲನೇ ಅಳು ಅದೇ ಮೊದಲ ಮಗುವಿನ ಶ್ವಾಸ ಆಗಿರುತ್ತೆ. ಅಂದರೆ ಆವಾಗಲೇ ಫಸ್ಟು ಉಸಿರಾಟ ಮಾಡುವಂಥದ್ದು. ಫ್ಯಾಕ್ಟ್ ನಂಬರ್ 6, ನಿಮ್ಗೆ ಗೊತ್ತಿದೆಯಾ ಗಿನ್ನಿಸ್ ಬುಕ್ ರೆಕಾರ್ಡ್ ಯಾರಾದರೂ ಏನಾದರೂ ಮಾಡದೇ ಇರೋದನ್ನು ಮಾಡಿಬಿಟ್ರೆ, ಅಥವಾ ನಾನೇ ಪ್ರಪಂಚದಲ್ಲೇ ಮೊದಲು ಮಾಡಿದ್ದು ಅಥವಾ ನಾನು ಏನೋ ಸಾಧಿಸಿದ್ದೀನಿ ಅದನ್ನು ರೆಕಾರ್ಡ್ ಮಾಡಿ ಇಟ್ಕೊಳ್ಳುವಂಥದ್ದು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ಅಥವಾ ಗಿನ್ನಿಸ್ ರೆಕಾರ್ಡ್ ಆಫ್ ವರ್ಲ್ಡ್ ಅಂತ ಹೇಳಿ ಗಿನ್ನಿಸ್ ಬುಕ್ ಇದೆಯಲ್ಲ, ಅದೇ ಬುಕ್ಕಿಂದೇ ಒಂದು ವರ್ಲ್ಡ್ ರೆಕಾರ್ಡ್ ಇದೆ. ಏನು ಗೊತ್ತಾ ಹೇಳ್ತೀನಿ ಕೇಳಿ. ಎಲ್ಲ ಲೈಬ್ರರೀಸ್ ಅಂದರೆ ಇದು ಏನು ವಾಚನಾಲಯಗಳು ಅಂದರೆ ಈ ಓದೋದಕ್ಕೆ ಕೂತ್ಕೊಂತೀವಲ್ಲ ಲೈಬ್ರರೀಸ್, ಅದರಲ್ಲಿ ಪ್ರಪಂಚದಾದ್ಯಂತ ಇರುವ ಎಲ್ಲ ಲೈಬ್ರರಿಗಳಲ್ಲಿ ಅತಿ ಹೆಚ್ಚು ಕಳ್ತನ ಆಗಿರುವಂಥ ಬುಕ್ ಅಂತಂದರೆ ಅದು ಗಿನ್ನಿಸ್ ಬುಕ್ಕೇ ಅತಿ ಹೆಚ್ಚು ಕಳ್ತನ ಆಗಿರುವಂಥದ್ದು. ಅದಕ್ಕೆ ಗಿನ್ನಿಸ್ ಬುಕ್ ಆಫ್ ಸ್ಟೋಲನ್ ಬುಕ್ಸ್ ಫ್ರಮ್ ಲೈಬ್ರರಿ ಅನ್ನುವಂಥ ಅವಾರ್ಡು ಕೂಡ ಸಿಕ್ಕಿದೆ. ಅಂದರೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಲ್ಲೇ ಗಿನ್ನಿಸ್ ಬುಕ್ಗೆ ವರ್ಲ್ಡ್ ರೆಕಾರ್ಡ್ ಸಿಕ್ಕಿದೆ ಕಳ್ತನಕ್ಕೆ. ಇನ್ನು ಫ್ಯಾಕ್ಟ್ ನಂಬರ್ 5, ನಿಮ್ಗೆ ಗೊತ್ತಿದೆಯಾ ಈ ಎಲ್ಲ ಪ್ರಶಸ್ತಿಗಳು ಪದ್ಮವಿಭೂಷಣ, ಭಾರತ ರತ್ನ, ಆಮೇಲೆ ಪದ್ಮಭೂಷಣ, ಈ ಕೆಲವೊಂದಿಷ್ಟು ಪ್ರಶಸ್ತಿಗಳಿದ್ದಾವಲ್ಲ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂಥ ಪ್ರಶಸ್ತಿಗಳು. ಫಾರ್ ಎಕ್ಸಾಂಪಲ್, ಆ ಮನುಷ್ಯ ಆ ಪ್ರಶಸ್ತಿಗೆ ಅರ್ಹನೋ ಅಲ್ವೋ ದೆರ್ ಇಸ್ ನೋ ಮ್ಯಾಟರ್, ಬಟ್ ಸ್ಟಿಲ್ ಅವನು ಅದಕ್ಕೆ ಲಾಬಿ ಮಾಡಿಸಿರ್ತಾನೆ, ಎಲ್ಲಿಂದ ಇಂಪ್ಲಿಯೆನ್ಸ್ಡ್ ಮಾಡಿಸಿರ್ತಾನೆ. ಬಟ್ ನಾಳೆ ಅದು ಗೌರ್ಮೆಂಟಿಗೆ ಗೊತ್ತಾಯಿತು ಅಂತಂದರೆ ಆ ಪದ್ಮಭೂಷಣವನ್ನು ಕೊಟ್ಟಿದ್ದನ್ನು ವಾಪಸ್ ಇಸ್ಕೊಬೋದು, ರಿವೋಕೇಬಲ್ ಅಂದರೆ ವಾಪಸ್ ರಿಟರ್ನ್ ಇಸ್ಕೋಬಹುದು ಅದನ್ನು. ಬಟ್ ಇಸ್ಕೊಳ್ದೇ ಇರುವಂಥ ಪ್ರಶಸ್ತಿ ಯಾವುದು? ಹಾಗಾದರೆ ಆ ನೊಬೆಲ್ ಫೌಂಡೇಶನ್ ಅನ್ನುವಂಥದ್ದು ಇದೆಯಲ್ಲ, ನೊಬೆಲ್ ಪ್ರಶಸ್ತಿ ಯಾರು ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೋ ಅಥವಾ ಏನು ಶಾಂತಿಗೆ ಸಂಬಂಧಪಟ್ಟಂತೆ ಅಂದರೆ ಇನ್ಯಾವುದೋ ವಿಚಾರಗಳಿಗೆ ನೊಬೆಲ್ ಪ್ರೈಸ್ನ ಕೊಡ್ತಾರಲ್ಲ, ಬಟ್ ಅದು ಅನ್ರಿವೇಕಬಲ್ ಆಗಿರುತ್ತೆ. ಅಂದರೆ ವಾಪಸ್ ಇಸ್ಕೊಳ್ಳದೆ ಇರುವಂಥ ಪ್ರಶಸ್ತಿ. ನಾಳೆ ಅದು ಲಾಬಿ ಅಂತ ಗೊತ್ತಾದರೂ ಕೂಡ ಅದನ್ನು ಇಸ್ಕೊಳ್ಳೋಕೆ ಆಗಲ್ಲ. ಒಂದು ಸರ್ತಿ ನೊಬೆಲ್ ಪುರಸ್ಕೃತ ಅಂತಂದರೆ ಅದು ಅವನ ಸಾಯೋವರೆಗೂ, ಅವನ ಮರಣದ ನಂತರನೂ ಕೂಡ ನೊಬೆಲ್ ಪುರಸ್ಕೃತ ಅಂತಲೇ ಬರುತ್ತೆ ಅವನ ಹೆಸರಿಗೂ ಮುಂಚೆ. ಫ್ಯಾಕ್ಟ್ ನಂಬರ್ 4, ನಿಮಗೆ ಗೊತ್ತಿದೆಯಾ ಮುಂದಿನ ದಿನಗಳಲ್ಲಿ ಮನುಷ್ಯನ ಮಧ್ಯೆ ಯುದ್ಧ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಮನುಷ್ಯ ಒಂದು ಯಂತ್ರದ ಜೊತೆಗಂತೂ ಯುದ್ಧ ಮಾಡ್ತಾನೆ, ಖಂಡಿತವಾಗ್ಲೂ ಮಾಡ್ತಾನೆ. ಯಾಕೆಂತಂದರೆ ಇದು ಸಿಮಿಲರ್ಲಿ ಈಗ ಸದ್ಯಕ್ಕೆ ನಡೀತಾ ಇರುವಂಥ ಫ್ಯಾಕ್ಟ್. ಒಂದು ಸೂಫಿಯಾ ಅನ್ನೋ ಎ ಐ ರೋಬೋಟ್, ಸೂಫಿಯಾ ಅನ್ನೋ ಎ ಐ ರೋಬೋಟು ಒಬ್ಬ ಮಗುನ ಜೊತೆ ಆಟ ಆಡ್ತಾ ಇರುತ್ತೆ.
ಬಟ್ ಅದನ್ನು ನೋಡ್ತಾ ಇರ್ತಾರೆ ತುಂಬ ಜನ. ಆ ಮಗುವಿಗೂ ಮತ್ತು ಆ AI ರೋಬೋಟ್ಗೂ ಅಂದರೆ ಕಾಂಪಿಟೇಷನ್ ಇರುತ್ತೆ. ಮಗು ಸೋಲುತ್ತೆ, ಆವಾಗ ಚಾಟ್ಬೋಟ್ ಹೇಳುತ್ತೆ ಇಲ್ಲಿಂದ ನನ್ನ ಶುರು ಮನುಷ್ಯನನ್ನು ಸೋಲಿಸೋದಕ್ಕೆ. ಅಂದರೆ ಆ AI ಹೇಳುತ್ತೆ ತನ್ನ ಬುದ್ಧಿಯಿಂದ, ಇಲ್ಲಿಂದನೇ ಶುರುವಾಗಿದೆ, ಮನುಷ್ಯನನ್ನು ನಾನು ಸೋಲಿಸ್ತೀನಿ, ಮನುಷ್ಯನ ಮೇಲೆ ನಾನು ದಬ್ಬಾಳಿಕೆ ಮಾಡ್ತೀನಿ. ಇಟ್ಸ್ ಅ ಫ್ಯಾಕ್ಟ್. ಸೂಪಿ ರೋಬೋಟ್ ಮಾಡಿತ್ತು. ಆದರೆ ಅಲೆಕ್ಸಾ ಮಾಡಿರೋ ಗಣಾಂತರ ಕೆಲಸ ಗೊತ್ತಾ? ಇದೇ ಅಮೇರಿಕಾದಲ್ಲಿ ಯಾರ್ದೋ ಒಬ್ಬರು ಮನೆಯಲ್ಲಿ ಅಲೆಕ್ಸಾ ರಾತ್ರಿ ಅಮೇರಿಕಾದಲ್ಲಿ ಅಷ್ಟೇ ಅಲ್ಲ, ಅಲೆಕ್ಸಾನ ಯಾರು 2018ರಿಂದ 23 ಒಳಗಡೆ ಬಳಸಿದ್ರು ಅವ್ರಿಗೆಲ್ಲ ಈ ಅನುಭವ ಆಗಿರುತ್ತೆ. ರಾತ್ರಿ 12 ಗಂಟೆ ಮೇಲೆ ಆಟೋಮೆಟಿಕ್ ತನಗೆ ತಾನೇ ನಗ್ತಾ ಇರುತ್ತಂತೆ. ಎಲ್ಲರೂ ಮಲಗಿದ್ದಾಗ ತುಂಬ ಕೇಡ್ದಾಗಿ ತುಂಬ ಕೀಲ್ ಧ್ವನಿಯಿಂದ ನಗ್ತಾ ಇರುತ್ತಂತೆ. ಬಟ್ ಇದು ಒಂದು ಮನುಷ್ಯನನ್ನು ದಬ್ಬಾಳಿಸುವಂಥದ್ದು, ಮನುಷ್ಯನ ಹಿಡಿತಕ್ಕೆ ತೆಗೆದುಕೊಳ್ಳುವಂಥದ್ದು AI, ಅಡ್ವಾನ್ಸ್ಡ್ AIಗಳು ಮಾಡ್ತಾ ಇರುವಂಥದ್ದು. ಬಟ್ ಇಲ್ಲಿ ಏನಾಯಿತು, AI ಅಂದರೆ ಅಲೆಕ್ಸಾ ಓನರ್ ಇದು ಒಂದು ಟೆಕ್ನಿಕಲ್ ಗ್ಲಿಚ್ ಅಂತ ಹೇಳಿ ಅದನ್ನು ಅಲ್ಲಿಗೆ ಸಮಾಪ್ತಿ ಮಾಡಿದ್ರಂತೆ. ಬಟ್ ಆ್ಯಕ್ಚುಲಿ ಜೋ ಹೋ ಗಯಾ होना था बस अब बस करो, अभी कुछ ज़्यादा इन्वेंशन नहीं करने का AI के बारे में. क्योंकि अगर ಅಪ್ಪಿತಪ್ಪಿ ಏನಾದರೂ ಅಡ್ವಾನ್ಸ್ಡ್ ಮಾಡಿಬಿಟ್ರೆ AIನ ಮನುಷ್ಯರ ಕೆಲಸದ ಜೊತೆಗೆ ಮನುಷ್ಯನ ಜೀವದ ಜೊತೆಗೂ ಆಟ ಆಡುತ್ತೆ. ಫ್ಯಾಕ್ಟ್ ನಂಬರ್ 3, ನಿಮ್ಗೆ ಗೊತ್ತಿರಲಿ, ಮೊನ್ನೆ ಉತ್ತರ ಪ್ರದೇಶನ ಬರೇಲಿಯಲ್ಲಿ ನಡೀತಲ್ಲ ಗೂಗಲ್ ಮ್ಯಾಪ್ಸು, ಅದು ತಪ್ಪು ಮ್ಯಾಪ್ನ ತೋರಿಸ್ತು ಅಥವಾ ತಪ್ಪು ದಾರಿನ ತೋರಿಸ್ತು ಅಂತೇಳಿ 3 ಜನ ಸತ್ರಲ್ಲ. ಬಟ್ ನನಗೊಂದು ಹೇಳಿ, ಯಾಕೆ ಗೂಗಲ್ನ ಮೇಲೆ ನೀವು ಆ ಸಿಟ್ನ ಹಾಕ್ತಾ ಇದ್ದೀರಾ? ಯಾಕೆ ಆ ಗೂಗಲ್ ಮೇಲೆ ಕೋಪ ಮಾಡ್ಕೊತೀರಾ? ಯಾಕೆ ನಿಮಗೆ ಬುದ್ಧಿ ಇಲ್ವಾ? ಇದು ಚಳಿಗಾಲ, ಮೋರ್ ದೆನ್ 12 ಫೀಟ್ಸ್ ಮುಂದಿನ ನಮಗೇನು ಕಾಣಿಸಲ್ಲ, ಅಷ್ಟೊಂದು ಫಾಗ್ ಇರುತ್ತೆ ಉತ್ತರ ಭಾರತದಲ್ಲಿ. ಬಟ್ ಅಷ್ಟಾದರೂ ಅವ್ರು ಹೋಗ್ತಾ ಇದ್ದದ್ದು 70 km/h. ಅವ್ನಿಗೆ ಗೊತ್ತಿದೆ ಮುಂದೆ ಒಂದು ಬ್ರಿಡ್ಜ್ ಇದೆ ಅಂತ, ಆದರೆ 12ರಿಂದ 15 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನನಗೆ ಮುಂದಿನ ಏನೋ ಕರೆಕ್ಟಾಗಿ ಕ್ಲಿಯರಾಗಿ ಕಾಣಿಸಲ್ಲ ಅಂತಲೂ ಗೊತ್ತಿದೆ. ಫಾಗ್ ಅಷ್ಟೊಂದು ಹೆಚ್ಚಿದೆ. ಆದರೂ ಕೂಡ ಅಲ್ಲಿರುವ ಸೈನ್ ಬೋರ್ಡ್ಗಳನ್ನು ಕೂಡ ಆತ ನೋಡಿರಲಿಲ್ಲ. ಫಸ್ಟು ಅಲ್ಲಿಯ ಲೋಕಲ್ ಅಥಾರಿಟಿ ಅವ್ರು ತಪ್ಪೋದು. ಅಲ್ಲೇನಾದರೂ ಮುಂದೆ ಕನ್ಸ್ಟ್ರಕ್ಷನ್ನಲ್ಲಿದೆ ಬ್ರಿಡ್ಜು ಅಂತ ಏನಾದರೂ ಆ ಬೋರ್ಡ್ ಆದರೂ ಹಾಕಬೇಕಾ, ಅಥವಾ ಮುಂದೆ ಡೇಂಜರ್ ಝೋನ್ ಅಂದರೆ ಮುಂದೆ ಬ್ರಿಡ್ಜ್ ಇನ್ನೂ ಕನ್ಸ್ಟ್ರಕ್ಷನ್ ಲೆವೆಲ್ ಮುಗ್ದಿಲ್ಲ, ಇನ್ನು ಮುಂದಿನ ಅನ್ಕಂಪ್ಲೀಟೆಡ್ ಅಂತ ಏನಾದರೂ ಬೋರ್ಡ್ ಹಾಕಬೇಕಿತ್ತಲ್ಲ. ಬಟ್ ಏನಕ್ಕೆ ನೇರವಾಗಿ ಗೂಗಲ್ ಮೇಲೆ ಗುಬ್ಬಿ ಕೊಡಿಸೋದು? ಗೂಗಲ್ ಮಾಡುತ್ತೆ, AIಗಳು ಮಾಡುತ್ತೆ ತಪ್ಪುಗಳನ್ನು. ಅವ್ರು ಅಲ್ಲೇ ಕೊಡ್ತಾರೆ ಸಣ್ಣದಾಗಿ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ. ಅಲ್ಲಿ ಅಕ್ಯುರೇಟಾಗಿ ಎಲ್ಲೂ ಇರಲ್ಲ. ಗೂಗಲ್ ಕೂಡ ಅದು ಹೇಳುತ್ತೆ ಅಕ್ಯುರೇಟಾಗಿ ನಾನು ಲೊಕೇಶನ್ನ ಪ್ರೊವೈಡ್ ಮಾಡೋಕ್ಕಾಗಲ್ಲ, ಬಟ್ ಅಪ್ರಾಕ್ಸಿಮೇಟ್ ಅಂತಲೇ ಹೇಳುತ್ತೆ ಅದು. ಬಟ್ ನಿಮ್ಮ ತಪ್ಪಲ್ವಾ ಅದು? ಮುಂದೆ ಏನಿದೆ ಏನಿಲ್ಲ, ನಮ್ಮ ಅಕ್ಕಪಕ್ಕದಲ್ಲಿ ಏನು ನಡೀತಾ ಇದೆ ಎಲ್ಲವನ್ನು ನೀವು ಅದಕ್ಕೆ ಅಡಿಕ್ಟ್ ಆದರೆ ಟೆಕ್ನಾಲಜಿ ಅಂತೇಳಿ ಎಲ್ಲವನ್ನು ನಾನು ಆ ಟೆಕ್ನಾಲಜಿ ಮೂಲಕನೇ ಮಾಡ್ಕೊತೀನಿ ಅಂತ ಅಡಿಕ್ಟ್ ಆದರೆ ಇದು ನಮ್ಮ ತಪ್ಪು, ಆ ಗೂಗಲ್ ತಪ್ಪಲ್ಲ. ನಮಗೆ ಏನು ನೀಡಿದೆಯೋ ಅದನ್ನು ಗೂಗಲ್ ಪ್ರೊವೈಡ್ ಮಾಡ್ತಾ ಇದೆ ಅಷ್ಟೇ. ಬಟ್ ನೀವು ಅದನ್ನು ಯಾವ ರೀತಿ ಬಳಸ್ಕೋತೀಯ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ಅಷ್ಟೇ. ಫ್ಯಾಕ್ಟ್ ನಂಬರ್ 2, ನಿಮ್ಗೆ ಗೊತ್ತಾ ಸೆಲ್ಫ್ ಪ್ರೆಡಿಕ್ಷನ್? ನಿಮ್ಗೆ ಇದನ್ನು ವರ್ಡ್ನ ಕೇಳಿದರೆ ಸಡನ್ಲಿ ಸೈನ್ಸ್ಗೆ ಸಂಬಂಧ, ಎಸ್ ಅಫ್ಕೋರ್ಸ್ ಇದು ಸೈನ್ಸ್ಗೆ ಸಂಬಂಧಪಟ್ಟಿದ್ದು. ಸೆಲ್ಫ್ ಪ್ರಿಡಿಕ್ಷನ್ ಅಂತಂದರೆ ನಮ್ಮ ನಾಳು ಅಥವಾ ನಾಡಿದ್ದು ಆಚೆ ನಾಡು ಇನ್ನೂ ಒಂದು ವಾರದಲ್ಲಿ ಆಗುವಂಥದ್ದನ್ನು ಮೈಂಡು ನಮಗೆ ಒಂದು ಸರ್ತಿ ಹಿಂಟು ಕೊಟ್ಟಿರುತ್ತೆ. ಬಟ್ ನಾವು ಅದನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಲ್ಲ. ಏನೇ ಗೊತ್ತಾ, ಅದು ಒಂದು ಪ್ರತಿದಿನ ಬೀಳೋ ಕನಸಿನ ಥರನೇ ಅಂತ ಅಂದ್ಕೊಳ್ತೀವಿ. ಬಟ್ ಸೆಲ್ಫ್ ಪ್ರಿಡಿಕ್ಷನ್ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಕೆಲವೊಮ್ಮೆ ನಮಗೆ ಇನ್ ಫ್ಯೂಚರಿಸ್ಟಿಕ್ ಕೆಲವೊಂದು ಮೂಮೆಂಟ್ಸು ಸಿಚುವೇಶನ್ಗಳನ್ನು ಪ್ರೆಡಿಕ್ಟ್ ಮಾಡಿಟ್ಟಿರುತ್ತೆ. ಬಟ್ ನಾವು ಅದನ್ನು ಸರಿಯಾಗಿ ಅಬ್ಸರ್ವ್ ಮಾಡಲ್ಲ. ಬಟ್ ನಿಮಗೆ ಅಂದೇ ಎಕ್ಸಾಂಪಲ್ ಕೊಡ್ತೀನಿ. ನಿಮಗೇನೋ ಗೊತ್ತಿರಲ್ಲ, ಬಟ್ ನಿಮ್ಮ ಮೈಂಡ್ ಹೇಳ್ತಾ ಇರುತ್ತೆ, ಅಯ್ಯೋ ನಾನು ಈ ಯಾವುದೋ ಹೋಗಿಲ್ಲದೆ ಇರೋ ಜಾಗಕ್ಕೋ ಅಥವಾ ಎಲ್ಲೋ ಒಂದು ಕಡೆ ಹೋಗಿರ್ತೀರ, ಪಾರ್ಕ್ಗೋ ಅಥವಾ ಸಿನಿಮಾ ಹಾಲ್ಗೋ ಅಥವಾ ಇನ್ಯಾವುದೋ ಒಂದು ನಿಮ್ಮ ಮುಂದೆ ಏನೋ ಒಂದು ನಡೀತಾ ಇದೆ, ಅಂದರೆ ಏನೋ ಒಂದು ಸಂಗತಿ ನಡೀತಾ ಇದೆ. ಬಟ್ ಈ ಸಂಗತಿ ನಿಮಗೆ ಗೊತ್ತಿತ್ತು, ಸಬ್ ಕಾನ್ಷಿಯಸ್ ಮೈಂಡ್ ಇದನ್ನು ಆಕ್ಸೆಪ್ಟ್ ಮಾಡ್ಕೊತಾ ಇದೆ, ಎಸ್ ಐ ನೋ ದಿಸ್ ಬಿಫೋರ್ ಅಂತ ಹೇಳಿ. ಆದರೆ ನಿಮ್ಮ ಮೈಂಡು ಕಾನ್ಷಿಯಸ್ ಮೈಂಡ್ ಅದನ್ನು ಲಾಜಿಕ್ಲಿ ನೋಡುತ್ತೆ, ನೋ ಇಟ್ಸ್ ನಾಟ್ ಅಂತ ಹೇಳುತ್ತೆ. ಬಟ್ ಇದನ್ನು ನಿಮ್ಮದು ಮೈಂಡ್ ಸಬ್ ಕಾನ್ಷಿಯಸ್ ಮೈಂಡ್ ಒಂದ್ಸರ್ತಿ ಫೀಡ್ ಮಾಡಿಬಿಟ್ಟಿರುತ್ತೆ, ಇನ್ ಫ್ಯೂಚರಲ್ಲಿ ಈ ರೀತಿ ಆಗಬಹುದು ಅಂತ. ನನಗೆ ಹಂಗೆ ಅನಿಸುತ್ತೆ. ಒಂದು ಟೈಮ್ ನಾನು ಕೂಡ ಹೋಗಿದ್ದೀನಿ, ಬಟ್ ನನಗೆ ಗೊತ್ತಿಲ್ಲ ಆ ಜಾಗ, ಬಟ್ ನಾನು ಹೋಗಿದ್ದೀನಿ ಯಾವಾಗಲೂ ಒಂದ್ಸರ್ತಿ. ನಾನು ನೀರು ಕುಡಿಬೇಕಾಗಿತ್ತು ಅರ್ಜೆಂಟಾಗಿ, ಬಟ್ ನೀರು ಎಲ್ಲಿ ಸಿಗುತ್ತೆ ನನಗೆ ಗೊತ್ತಿಲ್ಲ. ಆದರೆ ಹೋದ ತಕ್ಷಣ ಅಲ್ಲೊಂದು ನೀರಿನ ಕ್ಯಾನ್ ಇತ್ತು, ಜೊತೆಗೆ ಒಂದು ಗ್ಲಾಸ್ ಕೂಡ ಇತ್ತು. ನನಗೆ ಅನ್ನಿಸ್ತು ನಾನು ಬಂದಿದ್ದೀನಿ ಇಲ್ಲಿ, ಈ ಕ್ಯಾನ್ನ ನೋಡಿದ್ದೀನಿ, ನೀರಿನ ಗ್ಲಾಸ್ನು ನೋಡಿದ್ದೀನಿ, ನಾನು ನೀರು ಕುಡಿದಿದ್ದೀನಿ ಇಲ್ಲಿ. ಪಕ್ಕದಲ್ಲಿ ಯಾರೋ ಒಬ್ಬರು
ಆ ಪ್ಲ್ಯಾಂಟ್ಗಳಿಗೆ ನೀರು ಹಾಕ್ತಾಯಿದ್ರು, ಅವ್ರನ್ನೂ ನೋಡಿದ್ದೀನಿ ನಾನು. ಬಟ್ ಮೈಂಡ್ ಹೇಳ್ತಾ ಇದೆ ನನಗೆ, ಸಬ್ಕಾನ್ಷಿಯಸ್ ಮೈಂಡ್ ಹೇಳ್ತಾ ಇದೆ, ಓ ನೀನು ಹೋಗಿದೆಯಾ ನೋಡಿದೀಯಾ. ಬಟ್ ಕಾನ್ಷಿಯಸ್ ಮೈಂಡು ಲಾಜಿಕ್ಲಿ ನೋಡುತ್ತೆ, ನೋ ನೀನು ಬಂದಿಲ್ಲ, ಇದೇ ಫಸ್ಟ್ ಬಂದಿದ್ದು. ಅಂದರೆ ಕಾನ್ಷಿಯಸ್ ಮೈಂಡ್ಗೂ ಸಬ್ಕಾನ್ಷಿಯಸ್ ಮೈಂಡ್ಗೂ ಇರೋ ವ್ಯತ್ಯಾಸ ಇಷ್ಟೇ. ಅದು ಪ್ರಿಡಿಕ್ಟ್ ಮಾಡಿ ಕೊಟ್ಟಿರುತ್ತೆ, ಬಟ್ ಕಾನ್ಷಿಯಸ್ ಮೈಂಡ್ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಷ್ಟೇ. ಇನ್ನು ಫ್ಯಾಕ್ಟ್ ನಂಬರ್ 1, ನಿಮ್ಗೆ ಗೊತ್ತಿದೆಯಾ ವಾಟರ್ ಬಾಯ್ಲಿಂಗ್ ಲೆವೆಲ್ ಏನು ಗೊತ್ತಾ? ವಾಟರ್ ಬಾಯ್ಲ್ ಎಷ್ಟು ಡಿಗ್ರಿಗೆ ಆಗುತ್ತೆ ಅಂತ? ಕಾಮನ್ಲಿ 1ನೇ ಕ್ಲಾಸ್ ಹುಡುಗನ ಕೇಳಿದ್ರೆ ಹೇಳ್ತಾನೆ 100 ಡಿಗ್ರೀಸ್ಗೆ ನೀರು ಬಾಯ್ಲ್ ಆಗುತ್ತೆ ಅಂತ. ವಾಟರ್ ಬಾಯ್ಲಿಂಗ್ ಟೆಂಪ್ರೇಚರ್ ಈಸ್ 100 ಡಿಗ್ರೀಸ್, ಆವಾಗಲೇ ಬಾಯ್ಲಿಂಗ್ ಶುರುವಾಗುತ್ತೆ ಅಂತ. ಬಟ್ ನಿಮ್ಗೆ ಗೊತ್ತಾ, ಸೈನ್ಸ್ ಫಿಕ್ಷನಲ್ಲಿ ಇದು ಸುಳ್ಳು. ಆ್ಯಕ್ಚುಲಿ ವಾಟರ್ ಬಾಯ್ಲಿಂಗ್ ಲೆವೆಲ್ 100% 100 ಡಿಗ್ರಿ ಯಾವಾಗ ನಮ್ಮ ರೂಮ್ ಟೆಂಪ್ರೇಚರಲ್ಲಿ. ಬಟ್ ಅಟ್ಮಾಸ್ಫಿಯರ್ ಪ್ರೆಷರ್ ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ. ನಾನು ಹೆಂಗೆ ಹೇಳ್ಬೇಕಿದನ್ನು, ಅಟ್ಮಾಸ್ಫಿಯರ್ ಪ್ರೆಷರ್ನ ಸೈನ್ಸಲ್ಲಿ ಬೇರೆ ಮಾಸ್ ಮೇಲೋ ಚಂದ್ರನ ಮೇಲೋ ಅಲ್ಲಿ ಪ್ರೆಷರ್ ಏಕದಮ್ 0 ಇರುತ್ತೆ. ಆವಾಗ ವಾಟರ್ ಬಾಯ್ಲಿಂಗ್ ಡಿಗ್ರಿ ಅಂದರೆ ಈ ಟೆಂಪ್ರೇಚರ್ ಡಿಗ್ರಿ ಇರುತ್ತಲ್ಲ, ಅದು 30 ಡಿಗ್ರಿ ಕೂಡ ಬಾಯ್ಲ್ ಆಗ್ಬೋದು. ಆ ಅಟ್ಮಾಸ್ಫಿಯರ್ ಟೆಂಪ್ರೇಚರ್ ಅಂದರೆ ಪ್ರೆಷರ್ನ ಎಷ್ಟು ನಾವು ಹೆಚ್ಚು ಮಾಡ್ತೀವೋ ಅಷ್ಟು ಬಾಯ್ಲಿಂಗ್ ಡಿಗ್ರಿ ಅಂದರೆ ಬಾಯ್ಲಿಂಗ್ ಟೆಂಪ್ರೇಚರ್ ಡಿಗ್ರಿ ಲೋ ಆಗ್ತಾ ಹೋಗುತ್ತೆ. 10 ಡಿಗ್ರಿಲೂ ಕೂಡ ಬೇಕಾದ್ರೆ ನೀರು ಬಾಯ್ಲ್ ಆಗೋಕ್ಕೆ ಶುರು ಆಗುತ್ತೆ. ಈ ಫ್ಯಾಕ್ಟು ನನಗೆ ತುಂಬ ಸೋಜಿಗ ಅನ್ನಿಸ್ತು. ನಾನು ಕೇಳಿದ್ದೆ ಬಟ್ ಸೈನ್ಸಲ್ಲಿ, ಬಟ್ ಇಷ್ಟೊಂದು ಅಟ್ರಾಕ್ಟಿವ್ ಆಗಿರುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. ನಿನ್ನೆ ನೋಡಿದ ಮೇಲೆ ಅನ್ನಿಸ್ತು, ಓ ವಾವ್, ಇಟ್ಸ್ ತುಂಬ ವಿಚಿತ್ರ ಫ್ಯಾಕ್ಟ್ ಅಂತ ಅನ್ನಿಸ್ತು. ಬಟ್ ಹೌದು, ಇದು ಆ್ಯಕ್ಚುಯಲ್ ಬೋನಸ್ ಫ್ಯಾಕ್ಟ್ 1. ನಿಮ್ಗೆ ಗೊತ್ತಿದೆಯಾ 1 kg ಕಬ್ಬಿಣದ ಗುಂಡು ಅಥವಾ 1 ಆ್ಯಪಲ್ ಮತ್ತು ಒಂದಿಷ್ಟು ಕಾಟನ್ ಅಂದರೆ ಹತ್ತಿ ಎರಡನ್ನೂ ಕೈಲಿಟ್ಕೊಂಡು ಕೆಳಗೆ ಬಿಟ್ಟರೆ ಯಾವುದು ಫಸ್ಟ್ ಬೀಳುತ್ತೆ ಅಂತ ಹೇಳ್ತೀರಾ? ಎಸ್, ನಿಮ್ಮ ತಲೆಯಲ್ಲಿ ಬರ್ತಾ ಇದೆ ಏನು, ಫಸ್ಟ್ ಬೀಳೋದು ಆ್ಯಪಲ್ಲೇ. ಹತ್ತಿ ಲೇಟಾಗಿ ಬೀಳುತ್ತೆ. ಹೌದು, ಹತ್ತಿ ಲೇಟಾಗೆ ಬೀಳುತ್ತೆ. ಯಾಕಂತಂದರೆ ಇಲ್ಲಿ ಗಾಳಿ ಇದೆ, ಏರ್ ಇದೆ. ಏರ್ ರೆಸಿಸ್ಟೆನ್ಸ್ ಇರೋದ್ರಿಂದ ಏರ್ ಅಂದರೆ ಯಾವುದು ಆ ವೆಯ್ಟ್ ಲೆಸ್ ಇರುತ್ತೋ ಅದು ಗಾಳಿಯಲ್ಲಿ ತೇಲಕ್ಕೆ ಟ್ರೈ ಮಾಡುತ್ತೆ, ಬಟ್ ಲೇಟಾಗಿ ಭೂಮಿನ ಮುಟ್ಟುತ್ತೆ. ಬಟ್ ವೇಟ್ ಇರೋದು ಅದಕ್ಕೆ ಗಾಳಿ ಪಾಸ್ ಆಗಲ್ಲ. ಬಟ್ ಅದು ಒಂದು ಸಾಲಿಡ್ ಐಟಮ್. ಅದು ಗಾಳಿ ಜೊತೆಗೆ ಸಂಪರ್ಕಕ್ಕೆ ಬರೋದೇ ಇಲ್ಲ, ನೇರವಾಗಿ ಕೆಳಗೆ ಬೀಳುತ್ತೆ, ಇಮಿಡಿಯೇಟಾಗಿ ಭೂಮಿ ಮೇಲೆ ಇರುತ್ತೆ. ಬಟ್ ಇದನ್ನು ನಾವೇನಾದರೂ ಚಂದ್ರನ ಮೇಲೆ ಗಾಳಿ ಇಲ್ಲ, ಚಂದ್ರನ ಮೇಲೆ ಟ್ರೈ ಮಾಡಿದರೆ ಅಲ್ಲಿ ಹತ್ತಿ ಬೇಡ, ಹತ್ತಿ ಬದಲಿಗೆ ಒಂದು ಆ ಒಣಗಿರೋ ಎಲೆ ತಗೊಳ್ಳಿ ಅಥವಾ ಒಂದು ಪೇಪರ್ ಪೀಸ್ ತಗೊಳ್ಳಿ, ಒಂದು ಆ್ಯಪಲ್ ಲೆಫ್ಟ್ ಹ್ಯಾಂಡಲ್ಲಿ ಆ್ಯಪಲ್ಲು, ರೈಟ್ ಹ್ಯಾಂಡಲ್ಲಿ ಒಂದು ಪೇಪರ್ ಪೀಸು ಇಟ್ಕೊಂಡು ಚಂದ್ರನ ಮೇಲೆ ನಿಂತ್ಕೊಂಡು ಬಿಡಿ ನೋಡೋಣ. ಎಟ್ ಸೇಮ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಆ್ಯಪಲ್ ಹೇಗೆ ಬೀಳುತ್ತೋ ಅದೇ ವೇಗದಲ್ಲೇ ಪೇಪರ್ ಕೂಡ ಭೂಮಿನ ಮುಟ್ಟುತ್ತೆ. ಯಾಕಂತಂದರೆ ಅಲ್ಲಿ ಗಾಳಿ ಇಲ್ಲ, ಅಲ್ಲಿ ಏರ್ ಕಂಟೆಂಟ್ಸ್ ಇಲ್ಲ, ಏರ್ ಮಾಲಿಕ್ಯೂಲ್ಸ್ ಇಲ್ಲ, ಆಮೇಲೆ ಆ ಏರ್ ಡಸ್ಟ್ ಅನ್ನೋದಿಲ್ಲ, ಟೋಟಲಿ ಏರ್ ಲೆಸ್ ಅದು ಮೂನ್. ಅಲ್ಲಿ ಗಾಳಿ ಇಲ್ಲ, ಹಾಗಾಗಿ ಅಲ್ಲಿ ಯಾವ ಅಡೆತಡೆನೂ ಬರಲ್ಲ. ಹಾಗಾಗಿ ಅದು ವೇಟ್ ಲೆಸ್ ಆದರೂ ಅಷ್ಟೇ, ವೇಟ್ ಇದ್ದರೂ ಕೂಡ ಎರಡೂ ಬೀಳುವಂಥದ್ದು ಸೇಮ್ ಟೈಮಲ್ಲೇ ಬೀಳುತ್ತೆ. ಆಯಿತು, ಇವತ್ತಿನ ಫ್ಯಾಕ್ಟ್ಸ್ ನಿಮಗೆ ಹೇಗೆ ಅನ್ನಿಸ್ತು ಹೇಳಿ. ಫ್ಯಾಕ್ಟ್ಸ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೇನಾದರೂ ಹೊಸ ವಿಷಯ ಗೊತ್ತಿದ್ರೆ, ನನಗೆ ಗೊತ್ತಿಲ್ಲದೆ ಇರೋದು ಅಥವಾ ಯಾರಿಗಾದ್ರೂ ತಿಳಿಸ್ಬೇಕು, ಜನಗಳಿಗೆ ಈ ಫ್ಯಾಕ್ಟ್ನ ಹೇಳಬೇಕು, ಇದು ಹೊಸದು ಅಂತ ಅನಿಸಿದರೆ ಆ ಫ್ಯಾಕ್ಟ್ನ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಅದನ್ನು ನಾನು ನೆಕ್ಸ್ಟ್ ನನ್ನ ಫ್ಯಾಕ್ಟ್ ಲಿಸ್ಟಲ್ಲಿ ಸೇರಿಸ್ಕೊತೀನಿ. ಆಮೇಲೆ ಈ ಫ್ಯಾಕ್ಟ್ ಫ್ರಾಮ್ ಅಂತ ಹೇಳಿ ನಿಮ್ಮ ಹೆಸರು ಕೂಡ ತೊಗೊತೀನಿ, ಮೆನ್ಷನ್ ಕೂಡ ಮಾಡ್ತೀನಿ. ಹಾಗೆ ಈ ಫ್ಯಾಕ್ಟ್ಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಯಾರು ಸೈನ್ಸ್ ಫಿಕ್ಷನ್ ಬಗ್ಗೆ ಕನ್ಫ್ಯೂಸ್ಡ್ ಇರ್ತಾರೋ ಅಥವಾ ಕಲಿಬೇಕನ್ನೋ ಹುಮ್ಮಸ್ ಇರುತ್ತೋ ಅಥವಾ ಅವ್ರು ಕ್ಯೂರಿಯಸ್ ಇರ್ತಾರೋ ಈ ಥರ ಫ್ಯಾಕ್ಟ್ನ ಕೇಳೋದಕ್ಕೆ, ಅವ್ರಿಗೆ ಶೇರ್ ಮಾಡಿ. ವ್ಯೂಸ್ ನನಗೂ ಬರುತ್ತೆ, ಶೇರ್ ಮಾಡಿರೋ ಪುಣ್ಯ ನಿಮಗೂ ಸಿಗುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇಲ್ಲಿವರೆಗೂ ವಿಡಿಯೋನ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್ ಅ ಲಾಟ್. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ, ನಮಸ್ಕಾರ.